ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಪೂಜೆ ನಡೀತಿದೆ. ಏನಕ್ಕೆ ಪೂಜೆ ಮಾಡ್ತಿದ್ದಾರೆ ಅಂತ ನೀವೆಲ್ಲ ತಿಳ್ಕೊಬೇಕಾ? ಫುಲ್ ಬ್ಲಾಗ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ತೋರಿಸ್ತಿರೋ ಜಾಗ ಯಾವುದು ಅಂತಂದರೆ ನಮ್ಮದು ಮನೆ. ನಾವು ಇರೋದು ಹೊಲದಲ್ಲಿ, ಅಂದರೆ ತೋಟದಲ್ಲಿ ಮನೆ ಇರೋದು. ಸೊ ಹಂಗಾಗಿ ಮನೆ ಮುಂದೆ ಬಾಳೆ ತೋಟ ಇದೆ. ನೀವು ನೋಡ್ತಾ ಇರೋ ಬಾಳೆ ತೋಟ ಇದೇನೆ. ಅಂದರೆ ನನಗೆ ಜಾಸ್ತಿ ಈ ಊರೊಳಗಡೆ ಇರೋದಕ್ಕಿಂತ ಈ ಥರ ಒಂಟಿ ಆದ್ರೂ ಪರವಾಗಿಲ್ಲ ಅಂತ ನಾವು ಹೊಲದಲ್ಲಿ ಮನೆ ಮಾಡ್ಕೊಂಡಿರೋದು. ಅದು ಒಂಥರ ಏನೋ ಚೆನ್ನಾಗಿರುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ತೋಟದ ಮನೆಗಳು ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ನವಿಲು ಕೂಡ ಓಡಾಡ್ತಾ ಇದೆ. ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಸ್ವಲ್ಪ ದೂರದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನನಗೆ ನಮ್ಮ ಮನೆ ಹತ್ರ ಈ ಥರ ಎಲ್ಲ ನವಿಲುಗಳೆಲ್ಲ ಓಡಾಡ್ತದಲ್ಲ, ಅದೆಲ್ಲ ನೋಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಮಗೆ ನವಿಲು ಯಾವಾಗ ಸಿಗುತ್ತೆ ನಮಗೆ ನೋಡೋಕ್ಕೆ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೇ ಟೈಮು. ಬಿಸಿಲು ಟೈಮಲ್ಲಿ ಅವು ಬರಲ್ಲ, ಅವು ಮನೆ ಹತ್ರನೂ ಕೂಡ. ಹಂಗಾಗಿ ಈ ಥರ ನೇಚರ್ಗಳು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಈ ಬ್ಲಾಗ್ನ ಮಾಡ್ತಾ ಇರೋದು. ಹಾಗೆಯೇ ಇವಾಗ ನಾವು ಊರಿಗೆ ಏನಕ್ಕೆ ಹೋಗಿದ್ವಿ ಅಂತಂದರೆ, ನಮ್ಮೂರಲ್ಲಿ ಉಚ್ಚಂತಾಯಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅದು ಓಪನ್ ಆಗಿ ಇವತ್ತಿಗೆ 48 ದಿನ ಆಗಿದೆ. ಮತ್ತು ಓಪನ್ ದಿನ ಯಾವ ಥರ ಪೂಜೆ ಎಲ್ಲ ಮಾಡ್ತಾಯಿದ್ರು, ಹೋಮ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಇವತ್ತು ಕೂಡ ಅದನ್ನು ಇಟ್ಕೊಂಡಿದ್ರು. ಹಾಗೆಯೇ ಈ ಫಂಕ್ಷನ್ನ ಅಟೆಂಡ್ ಮಾಡೋಕ್ಕೆ ಅಂತ ನಾವು ಊರಿಗೆ ಹೋಗಿದ್ದು. ಅದರಲ್ಲಿ ನೀರೆಲ್ಲ ತೊಗೊಂಡು ಬಂದು ಅದನ್ನು ದೇವ್ರು ತೊಳೆದು, ಅಂದರೆ ದೇವರ ಅಭಿಷೇಕ ಆದಮೇಲೆ ನೀಟಾಗಿ ತೊಳೆಯೋಕ್ಕೆ ಅಂತ ಇವಾಗ ಚಿಕ್ಕ ಮಕ್ಳ ಹತ್ರ, ಅಂದರೆ ಕಳ್ಸದ ಥರ ಇಟ್ಟಿಸ್ಕೊಂಡು ಅವ್ರ ಹತ್ರ ನೀರು ತರಿಸ್ತಾರೆ. ಅದು 9 ಚಿಕ್ಕ ಚಿಕ್ಕ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇನೇ ಇದು ಅವ್ರನ್ನ ಈ ಥರ ಡೋಲೆಲ್ಲ ಕರ್ಕೊಂಡು ನೀರಿರೋ ಕಡೆ ಹೋಗಿದ್ವಿ. ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಅದು ನೀರು ತೊಗೊಂಡು ವಾಪಸ್ಸು ನಾವು ದೇವಸ್ಥಾನಕ್ಕೆ ಬರ್ತೀವಿ. ಆ ಮಕ್ಕಳನ್ನ ಯಾವ ಥರ ಕರ್ಕೊಂಡು ಹೋಗ್ತಾರೆ ನೀರು ತೊಗೊಂಡು ಬರೋಕ್ಕೆ ಅಂತಂದರೆ, 4 ಚಪ್ರ ಥರ ಮಾಡಿ ಅದನ್ನು 4 ಜನ ಇಟ್ಕೊಂಡಿರ್ತಾರೆ. ಸೊ ಇದನ್ನು ನಮ್ಮ ಸೈಡಲ್ಲಿ ನಡ್ಚಪ್ರ ಅಂತ ಕರೀತಾರೆ. ಕೆಲವು ಊರುಗಳಲ್ಲಿ ತಮಗೆ ಹೇಗೆ ಬೇಕು ಆ ಥರ ಕರೀತಾ ಇರ್ತಾರೆ. ಮುಂದೆ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಬಂದ್ಬಿಟ್ಟು ಅಲ್ಲಿ ದೇವ್ರ ವಿಗ್ರಹಗಳನ್ನ ತುಂಬ ಚಿಕ್ಕದಾಗಿ ಮಾಡಿರ್ತಾರೆ. ಅದನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಸತ್ತಿಗೆ ಅಂತ ಹೇಳೋದು. ಇವಾಗ ಪೂಜೆ ಮಾಡೋಕ್ಕೆ ಎಲ್ಲನೂ ಇವಾಗ ಇಟ್ಟಿದ್ದಾರಲ್ಲ, ಆ ಥರ ಸಾಲಾಗಿ ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಸರಿ ಪೂಜೆ ಮಾಡ್ತಾರೆ. ಆ ಪೂಜೆ ಟೈಮಲ್ಲಿ ನಾನು ಮಾಡಿಕೊಂಡಿರೋ ವೀಡಿಯೋಸ್ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಡೈರೆಕ್ಟಾಗಿ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಿಮಗೂ ತೋರಿಸ್ಬೇಕು ಯಾವ ಥರ ಮಾಡ್ತಾರೆ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿರೋದು ನಾನು. ಪೂಜೆಗೆಲ್ಲ ಸಿದ್ಧ ಮಾಡ್ಕೊಳ್ತಿದ್ದಾರೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಮಂಗಳಾರತಿ ಎಲ್ಲ ಕೊಟ್ಟು ನಾವು ಕೂಡ ಮಂಗಳಾರತಿನ ತೊಗೊಂಡು ಈ ಬಿಂದಿಗೆಗಳನ್ನ ವಾಪಸ್ಸು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಎತ್ಕೊಂಡು ಹೋಗೋಕ್ಕೆ. ಆವಾಗ ಅದರ ಎಲ್ಪಿಗೆ ಯಾರಾದರೂ ಅವ್ರ ಮನೇಲಿ ದೊಡ್ಡವ್ರು ಯಾರು ಇರ್ತಾರೆ, ಅಮ್ಮ, ಅಜ್ಜಿ, ಅಕ್ಕ, ಚಿಕ್ಕಮ್ಮ ಇಲ್ಲ ದೊಡ್ಡಮ್ಮ, ಆ ಥರ ಯಾರು ಇರ್ತಾರೆ ಅವರು ಅವ್ರಿಗೆ ಸಪೋರ್ಟಾಗಿ ಹಿಡ್ಕೊಂಡು ಬರ್ತಾರೆ. ಅಂದರೆ ಆ ಮಕ್ಕಳ ತಲೆ ಮೇಲೆ ಇಟ್ಬಿಟ್ಟು ಕರ್ಕೊಂಡು ಬರ್ತಾರೆ ದೇವಸ್ಥಾನದ ಹತ್ರಗೆ. ಹುಡುಗ ಬೇರೆ ಸುಮ್ಮನೆ ಆತ ಹೋಗಲ್ಲ ಇತ್ತ ಹೋಗಲ್ಲ. ಈ ಥರ ಎಲ್ಲ ನಮಗೆ ನೋಡೋಕ್ಕೆ ಸಿಗೋದು ಅಂತಂದರೆ ಜನಗಳು ಜಾಸ್ತಿ ಸೇರೋದು, ಹಾಗೆಯೇ ಎಲ್ಲ ರಿಲೇಟಿವ್ಸು ಬರೋದು ಅಂತ ಹೇಳಿದ್ರೆ ನಮ್ಮ ಮನೇಲಿ ಫಂಕ್ಷನ್ ಆದಾಗ, ಅದರಲ್ಲೂ ಈ ಥರ ಊರಿನಲ್ಲಿ ಹಬ್ಬಗಳು ನಡೆಯುತ್ತಲ್ಲ ಆ ಥರ ಟೈಮ್ನಲ್ಲಿ ಅಷ್ಟೇ ಆವಾಗ ಎಲ್ಲ ರಿಲೇಟಿವ್ಸು ಕೂಡ ಬಂದು ಸೇರ್ತಾರೆ. ಜೊತೆಗೆ ಇವಾಗ ನಾನು ಲೆಫ್ಟ್ ಸೈಡು ನೀವೇನು ನೋಡ್ತಿದ್ದೀರಾ ಅದು ಅಂಚನ ಮನೆ ಥರ ಇದೆಯಲ್ಲ, ಅದು ಬಂದ್ಬಿಟ್ಟು ಮಾರವ್ವ ದೇವಸ್ಥಾನ ಅಂತ. ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ಮಾರಿ ಹಬ್ಬದ ಟೈಮಲ್ಲಿ. ಅಂದರೆ ನಾರ್ಮಲ್ ಡೇಸಲ್ಲೂ ಪೂಜೆ ಮಾಡ್ತಾರೆ, ಬಟ್ ಮಾರಿ ಹಬ್ಬದ ಟೈಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಹಿಂದಿನ ವಿಡಿಯೋಲೂ ಕೂಡ ನಾನು ಹಾಕಿದ್ದೀನಿ. ಇದೇ ಪ್ಲೇಸಲ್ಲಿ ನಮ್ಮೂರಲ್ಲಿ ಜಾತ್ರೆ ಕೂಡ ನಡೆಯೋದು. ಇನ್ನೊಂದು ಮುಂದಗಡೆ ನೋಡ್ತಿದ್ದೀರಲ್ಲ ಆ ದೇವಸ್ಥಾನ ಗೋಪಾಲ ದೇವ್ರ ದೇವಸ್ಥಾನ ಅಂತ, ಅದರದ್ದು ಮುಂದಗಡೆ ಇರೋದು ಅದು ಬಂದ್ಬಿಟ್ಟು ಬಸವೇಶ್ವರ ದೇವಸ್ಥಾನ. ನಾವಂತೂ ಇಂತೂ ದೇವಸ್ಥಾನ ತಲುಪಿದ್ವಿ. ಹಾಗೆಯೇ ದೇವಸ್ಥಾನದಲ್ಲಿ ಆ ಚಿಕ್ಕ ಮಕ್ಕಳದು ಕಳಸ ಎಲ್ಲ ಇಸ್ಕೊಂಡಾಯಿತು. ಜೊತೆಗೆ ಅಲ್ಲೇ ಕೂಡ ಪ್ರಸಾದಗಳನ್ನ ಕೊಡ್ತಾಯಿದ್ರು. ಸೊ ಪ್ರಸಾದನೂ ಕೂಡ ತಿನ್ಕೊಂಡು ನಾವು
ನೆಕ್ಸ್ಟು ಹೋಗಿದ್ದೆ ಮನೆಗೆ. ಮತ್ತೆ ನಾವು ಸಾಯಂಕಾಲ ಬಂದ್ವಿ. ಏನಕ್ಕೆ ಅಂತಂದರೆ ನಂದು ಸ್ವಲ್ಪ ಹರಕೆಗಳಿತ್ತು. ಒಂದು ಸ್ಯಾರಿ ಜೊತೆಗೆ ತೆರೆ ಬಣ್ಣ ಅಂತ ಕೊಡ್ತೀವಿ ಅಂತ ಹರಕೆ ಇತ್ತು. ಸೊ ಹಂಗಾಗಿ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ನಾವು ಸಾಯಂಕಾಲ ಟೈಮಿಗೆ ಬಂದ್ವಿ. ಯಾಕೆ ನಾವು ಸಾಯಂಕಾಲ ಟೈಮೇ ನಾವು ಬಂದಿದ್ದು ಅಂತಂದರೆ ಬೇಗ ಆಗುತ್ತೆ ಪೂಜೆ ಎಲ್ಲ, ಹಾಗೆ ನೆಮ್ಮದಿಯಿಂದ ಕೂತ್ಕೊಳ್ಬೋದು, ಜನಗಳು ಕೂಡ ಕಡಿಮೆ ಆಗಿರ್ತಾರೆ ಅನ್ನೋ ರೀಸನ್ಗೆ ನಾವು ಅಷ್ಟು ಲೇಟಾಗಿ ಮತ್ತೆ ಪೂಜೆ ಮಾಡ್ಸೋಕ್ಕೆ ಬಂದಿದ್ದು. ಅಂದರೆ ಮಾರ್ನಿಂಗ್ ಟೈಮ್ ಆಲ್ರೆಡಿ ಒಂದು ಸರಿ ಮಾಡಿಸ್ಕೊಂಡು ಹೋಗಿದ್ವಿ. ಇದನ್ನು ಕೊಡೋಕ್ಕೆ ಅಂತ ಸಾಯಂಕಾಲ ಟೈಮಿಗೆ ಮಾಡಿದಾಗ ಮಾತ್ರ ನಾನು ಲಾಸ್ಟಲ್ಲಿ ನಮ್ಮದು ದೇವ್ರದ್ದು ಅಂದರೆ ದೇವಸ್ಥಾನದ್ದು ದೇವ್ರ ವಿಗ್ರಹದ ವಿಡಿಯೋ ಮಾಡಿ ಹಾಕ್ಕೊಂಡಿರೋದು. ನನ್ನ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.